ಗವಿಸಿದ್ದೇಶ್ವರ ಮಠವು ಜನಮಾನಸದಲ್ಲಿ ಭಕ್ತಿ, ಭಾವ, ಶ್ರದ್ಧೆ ಮತ್ತು ಅಭಿಮಾನಗಳ ಮಹಾಪ್ರವಾಹವನ್ನು ನಿರಂತರವಾಗಿ ಹರಿಸುತ್ತಾ ಬಂದಿರುವ ಕರ್ನಾಟಕದ ಅಗ್ರಮಾನ್ಯ ಧಾರ್ಮಿಕ ಸಾಂಸ್ಕೃತಿಕ ಸಂಸ್ಥಾನಗಳಲ್ಲಿ ಒಂದಾಗಿದೆ. ಕೊಪ್ಪಳ ನಗರದ ಪೂರ್ವ ಭಾಗದಲ್ಲಿರುವ ಬೆಟ್ಟದ ಮೇಲಿರುವ ಈ ಪವಿತ್ರ ಮಠವು ಸುಮಾರು 1000 ವರ್ಷಗಳ ಭವ್ಯ ಇತಿಹಾಸವನ್ನು ತನ್ನ ಒಡಲಲ್ಲಿ ಅಚ್ಚಳಿಯದಂತೆ ಸಂರಕ್ಷಿಸಿಕೊಂಡಿದೆ. ಕಾಲಘಟ್ಟಗಳು ಬದಲಾಗಿದ್ದರೂ ಸಾಮಾಜಿಕ ವ್ಯವಸ್ಥೆಗಳು ರೂಪಾಂತರಗೊಂಡರೂ ಶ್ರೀ ಗವಿಸಿದ್ದೇಶ್ವರ ಮಠವು ತನ್ನ ಮೌಲ್ಯಗಳು, ಆದರ್ಶಗಳು ಮತ್ತು ಸೇವಾ ಪರಂಪರೆಯನ್ನು ಅಚಲವಾಗಿ ಉಳಿಸಿಕೊಂಡು ಮುನ್ನಡೆಯುತ್ತಿರುವುದು ಅದರ ಮಹತ್ವವನ್ನು ಮತ್ತಷ್ಟು ಹೆಚ್ಚಿಸುತ್ತದೆ. ತ್ರಿವಿಧ ದಾಸೋಹ, ಅನ್ನದಾಸೋಹ, ಜ್ಞಾನದಾಸೋಹ ಮತ್ತು ಮನದಾಸೋಹ ಇವುಗಳ ಗಂಗೋತ್ರಿಯಾಗಿ ಪ್ರಸಿದ್ಧವಾಗಿರುವ ಈ ಮಠವು ಕೇವಲ ಧಾರ್ಮಿಕ ಕೇಂದ್ರವಷ್ಟೇ ಅಲ್ಲದೆ ಸಾಮಾಜಿಕ ಜಾಗೃತಿ ಮತ್ತು ಮಾನವೀಯ ಸೇವೆಗಳ ಮಹಾಕೇಂದ್ರವೂ ಆಗಿದೆ. ಜಾತಿ, ಮತ, ವರ್ಣ, ಲಿಂಗಭೇದಗಳನ್ನು ಮೀರಿದ ಸಮಾನತೆಯ ಸಂದೇಶವನ್ನು ಸಾರುತ್ತಾ ಸರ್ವರಿಗೂ ಸಮಾನವಾದ ಸೇವೆ ಮತ್ತು ಆಶ್ರಯವನ್ನು ಒದಗಿಸುವ ಮಠದ ಪರಂಪರೆ ಬಸವ ತತ್ವದ ಜೀವಂತ ಪ್ರತಿರೂಪವೆನ್ನಬಹುದು. ಈ ಕಾರಣದಿಂದಲೇ ಕರ್ನಾಟಕದ ಮಠ ಪರಂಪರೆಯಲ್ಲಿ ಶ್ರೀ ಗವಿಸಿದ್ದೇಶ್ವರ ಮಠವು ವಿಶಿಷ್ಟ ಸ್ಥಾನವನ್ನು ಪಡೆದಿದೆ. ದಕ್ಷಿಣ ಭಾರತದ ಕುಂಭಮೇಳವೆಂದೇ ಖ್ಯಾತಿ ಪಡೆದಿರುವ ಶ್ರೀ ಗವಿಸಿದ್ದೇಶ್ವರ ಮಠದ ಜಾತ್ರಾ ಮಹೋತ್ಸವವು ದಾಸೋಹ, ಜಾಗೃತಿ ಮತ್ತು ಸರ್ವಧರ್ಮ ಸಮನ್ವಯದ ಮಹಾ ಸಮಾಗಮನವಾಗಿದೆ. ಈ ಜಾತ್ರೆಯು ಕೇವಲ ಧಾರ್ಮಿಕ ಆಚರಣೆಗಳಿಗೆ ಸೀಮಿತವಾಗದೆ ಸಾಮಾಜಿಕ ಪ್ರಜ್ಞೆಯನ್ನು ಜಾಗೃತಗೊಳಿಸುವ ವೇದಿಕೆಯಾಗಿಯೂ ಪರಿಣಮಿಸಿದೆ. ಪ್ರತಿ ವರ್ಷವೂ ಜಾತ್ರೆಯ ಸಂದರ್ಭದಲ್ಲಿಂದು ಹೊಸ ಚಿಂತನೆಗಳು, ಹೊಸ ಸಂದೇಶಗಳು ಮತ್ತು ಹೊಸ ರೂಪಕಗಳ ಮೂಲಕ ಜನರಲ್ಲಿ ಜಾಗೃತಿ ಮೂಡಿಸುವ ಪ್ರಯತ್ನ ಶ್ರೀ ಮಠದಿಂದ ನಡೆಯುತ್ತದೆ. ಇದರ ಪರಿಣಾಮವಾಗಿ ಜಾತ್ರೆಗೆ ಪ್ರತಿ ವರ್ಷ ಹೊಸ ರೂಪ, ಹೊಸ ಮೆರುಗು ದೊರೆಯುತ್ತಿದ್ದು ದೇಶ ವಿದೇಶಗಳ ಗಮನವನ್ನು ಸೆಳೆಯುವಂತಹ ಮಹೋತ್ಸವವಾಗಿ ಅದು ಬೆಳೆಯುತ್ತಿದೆ. ಪ್ರತಿ ವರ್ಷ ಪುಷ್ಯ ಬಹುಳ ಬಿದಿಗೆಯೆಂದು ಆಚರಿಸಲ್ಪಡುವ ಶ್ರೀ ಗವಿಸಿದ್ದೇಶ್ವರ ಮಹಾರಥೋತ್ಸವವು ಮಠದ ಜಾತ್ರಾ ಮಹೋತ್ಸವದ ಪ್ರಮುಖ ಆಕರ್ಷಣೆಯಾಗಿದೆ. ಸುಮಾರು 4 ರಿಂದ 8 ಲಕ್ಷಕ್ಕೂ ಅಧಿಕ ಭಕ್ತರು ಈ ಮಹೋತ್ಸವಕ್ಕೆ ಸಾಕ್ಷಿಯಾಗಲು ರಾಜ್ಯದ ವಿವಿಧ ಭಾಗಗಳಿಂದ ಹಾಗೂ ನೆರೆ ರಾಜ್ಯಗಳಿಂದ ಆಗಮಿಸುತ್ತಾರೆ. ಭಕ್ತರ ಅಪಾರ ಸಮೂಹ, ಭಕ್ತಿ ಗೀತಗಳ ಮೊಳಗು, ಡಂಗುರ ನಾದಸ್ವರಗಳ ಗಂಭೀರ ಧ್ವನಿ ಅವು ಸೇರಿ ಒಂದು ಅದ್ಭುತ ಆಧ್ಯಾತ್ಮಿಕ ವಾತಾವರಣವನ್ನು ಸೃಷ್ಟಿಸುತ್ತವೆ. ಪ್ರತಿ ವರ್ಷದ ಜಾತ್ರೆಗೆ ಬಸವ ಪಟ ಆರೋಹಣ ಮಾಡುವ ಮೂಲಕ ಅಧಿಕೃತವಾಗಿ ಚಾಲನೆ ನೀಡಲಾಗುತ್ತದೆ. ಇದು ಬಸವಣ್ಣನ ತತ್ವಗಳಿಗೆ ಸಲ್ಲಿಸುವ ಗೌರವದ ಸಂಕೇತವಾಗಿದ್ದು ಸಮಾಜದಲ್ಲಿ ಸಮಾನತೆ, ಶ್ರಮದ ಮಹತ್ವ ಮತ್ತು ಮಾನವೀಯ ಮೌಲ್ಯಗಳನ್ನು ನೆನಪಿಸುವ ಒಂದು ಮಹತ್ವದ ಆಚರಣೆ ಆಗಿದೆ. ಸಂಪ್ರದಾಯದಂತೆ ಬನದ ಹುಣ್ಣಿಮೆಯ ದಿನ ಪಲ್ಲಕ್ಕಿ ಮಹೋತ್ಸವವು ಅತ್ಯಂತ ವೈಭವದಿಂದ ನೆರವೇರುತ್ತದೆ. ಅದೇ ದಿನ ರಥದ ಮೇಲಿನ ಕಳಸವನ್ನು ಹಲಗೇರಿ ಗ್ರಾಮದ ಭಕ್ತ ಲಿಂಗೈಕ್ಯ ಶ್ರೀ ವೀರನಗೌಡ ಲಿಂಗನಗೌಡ ಪಾಟೀಲರ ಮನೆಯಿಂದ ಬರಮಾಡಿಕೊಳ್ಳುವ ಪದ್ಧತಿ ನಡೆದುಕೊಂಡು ಬಂದಿದೆ. ಈ ಸಂಪ್ರದಾಯವು ಭಕ್ತರು ಮತ್ತು ಮಠದ ನಡುವೆ ಇರುವ ಆತ್ಮೀಯ ಸಂಬಂಧಕ್ಕೆ ಹಾಗೂ ಪರಂಪರೆಯ ನಿರಂತರತೆಗೆ ಜೀವಂತ ಸಾಕ್ಷಿಯಾಗಿದೆ. ಶ್ರೀ ಗವಿಸಿದ್ದೇಶ್ವರ ಮಠದ ಇತಿಹಾಸವು ಕೇವಲ ಕಾಲಕ್ರಮದ ದಾಖಲೆಯಲ್ಲ, ಅದೊಂದು ದೈವಾನುಭವ, ಭಕ್ತಿ ಮತ್ತು ಮಾನವೀಯ ಸಂಬಂಧಗಳ ಅನನ್ಯ ಸಂಗಮವಾಗಿದೆ. ಈ ಮಠದ ಪರಂಪರೆಯಲ್ಲಿ 11ನೇ ಪೀಠಾಧಿಪತಿಗಳಾಗಿದ್ದ ಶ್ರೀ ಗವಿಸಿದ್ದೇಶ್ವರ ಮಹಾಸ್ವಾಮಿಗಳು ವಿಶಿಷ್ಟ ಸ್ಥಾನವನ್ನು ಹೊಂದಿದ್ದಾರೆ. ಅವರ ಜೀವನ ಘಟ್ಟಗಳು ಮತ್ತು ಅವರು ಕೈಗೊಂಡ ಆಚಾರ ವಿಚಾರಗಳು ಇಂದಿಗೂ ಭಕ್ತರ ಮನಸ್ಸಿನಲ್ಲಿ ಆಳವಾದ ಭಾವನಾತ್ಮಕ ಸ್ಪಂದನವನ್ನು ಮೂಡಿಸುತ್ತವೆ. ಶ್ರೀ ಗವಿಸಿದ್ದೇಶ್ವರ ಮಹಾಸ್ವಾಮಿಗಳು ಗವಿಮಠದ ಪೀಠವನ್ನು ಅಲಂಕರಿಸುವ ಮೊದಲು ಮಂಗಾಳಪುರದ ಸಮೀಪವಿರುವ ಊರಗೌಡರ ಮನೆಯಲ್ಲಿ ಲಿಂಗಾನುಷ್ಠಾನದಲ್ಲಿ ನಿರತರಾಗಿದ್ದರು. ಸಂಪೂರ್ಣ ತಪಸ್ಸು, ಆತ್ಮಸಾಧನೆ ಮತ್ತು ಶಿವಭಕ್ತಿಯಲ್ಲಿ ತೊಡಗಿದ್ದ ಅವರು
ಲೋಕವ್ಯವಹಾರದಿಂದ ದೂರವಾಗಿ ಪರಮಾರ್ಥದ ದಾರಿಯಲ್ಲಿ ಸಾಗುತ್ತಿದ್ದ ಮಹಾತ್ಮರಾಗಿದ್ದರು. ಅವರ ತಪೋಬಲ ಮತ್ತು ದೈವಿಕ ಶಕ್ತಿಯಲ್ಲಿ ನೆಲೆಸಿದ್ದ ಗೌಡ ಕುಟುಂಬದ ಜೀವನವನ್ನೇ ಪರಿವರ್ತಿಸುವಂತಹ ಮಹತ್ವದ ಘಟನೆಯನ್ನು ಸಂಭವಿಸುವಂತೆ ಮಾಡಿತು. ಗವಿಮಠಕ್ಕೆ ಹೊರಟು ನಿಲ್ಲುವ ಸಂದರ್ಭದಲ್ಲಿ ಮಹಾಸ್ವಾಮಿಗಳು ತಮ್ಮ ದೀರ್ಘ ಜಡೆಯನ್ನು ಕತ್ತರಿಸಿ ಆ ಮನೆಯ ಗೌಡಸಾನಿಗೆ ದಾನವಾಗಿ ನೀಡಿದರೆಂಬುದು ಭಕ್ತಿ ಪರಂಪರೆಯಲ್ಲಿ ಅತ್ಯಂತ ಭಾವಪೂರ್ಣ ಘಟನೆಯಾಗಿ ಪರಿಗಣಿಸಲಾಗುತ್ತದೆ. ಸಂತಾನವಿಲ್ಲದೆ ದುಃಖದಲ್ಲಿದ್ದ ಆ ಗೌಡ ದಂಪತಿಗಳು ಶ್ರೀಗಳ ಅನುಗ್ರಹದ ಸಂಕೇತವೆಂದು ಆ ಜಡೆಯನ್ನು ಅತ್ಯಂತ ಭಕ್ತಿಯಿಂದ ಪೂಜಿಸಿದರು. ಆ ನಿಷ್ಕಪಟ ಭಕ್ತಿ ಮತ್ತು ಶ್ರದ್ಧೆಯ ಫಲವಾಗಿ ಅವರಿಗೆ ಒಂದು ಗಂಡು ಸಂತಾನವು ಲಭಿಸಿತು ಎಂಬುದು ಜನಮಾನಸದಲ್ಲಿ ನಂಬಿಕೆಯಾಗಿ ಬೇರೂರಿದೆ. ಆ ಮಗುವಿಗೆ ಜಡೇಗೌಡ ಎಂದು ಹೆಸರಿಡಲಾಗಿದ್ದು, ಕಾಲಕ್ರಮೇಣ ಆ ಕುಟುಂಬವು ಜಡೇಗೌಡ್ರ ಮನೆತನವೆಂದು ಪ್ರಸಿದ್ಧಿ ಪಡೆದಿತು. ಈ ಘಟನೆ ಭಕ್ತಿ ಮತ್ತು ದೈವಾನುಗ್ರಹದ ಮಹತ್ವವನ್ನು ಸಾರುವ ಜೀವಂತ ಸಾಕ್ಷಿಯಾಗಿದೆ. ಈ ದೈವಿಕ ಹಿನ್ನೆಲೆಯಲ್ಲಿ ಇಂದಿಗೂ ಒಂದು ಮಹತ್ವದ ಸಂಪ್ರದಾಯವು ಶ್ರೀ ಗವಿಸಿದ್ದೇಶ್ವರ ಮಠದಲ್ಲಿ ಆಚರಿಸಲ್ಪಡುತ್ತದೆ. ಮಠದಲ್ಲಿ ಪೂಜೆಗೊಂಡ ಶ್ರೀ ಗವಿಸಿದ್ದೇಶ್ವರರ ಮೂರ್ತಿಯನ್ನು ಪ್ರತಿ ವರ್ಷ ಜಡೇಗೌಡ್ರ ಮನೆಯಲ್ಲಿ ಬರಮಾಡಿಕೊಂಡು ಅಲ್ಲಿ ನಿಗದಿತ ಮುಹೂರ್ತಗಳಲ್ಲಿ ವಿಧಿವಿಧಾನಗಳೊಂದಿಗೆ ಪೂಜಿಸಲಾಗುತ್ತದೆ. ಈ ಪೂಜೆಯು ಮಠ ಮತ್ತು ಭಕ್ತ ಕುಟುಂಬದ ನಡುವಿನ ಆತ್ಮೀಯ ಸಂಬಂಧವನ್ನು ಪ್ರತಿಬಿಂಬಿಸುವುದರ ಜೊತೆಗೆ ಶತಮಾನಗಳಿಂದ ನಡೆದುಕೊಂಡು ಬಂದ ಪರಂಪರೆಯ ನಿರಂತರತೆಯನ್ನು ಕಾಪಾಡುತ್ತದೆ. ಪೂಜೆಯ ನಂತರ ಶ್ರೀ ಗವಿಸಿದ್ದೇಶ್ವರರ ಮೂರ್ತಿಯನ್ನು ಸಕಲ ವಾದ್ಯಘೋಷಗಳೊಂದಿಗೆ ಭಕ್ತರ ಜಯಘೋಷಗಳ ನಡುವೆ ಕೊಪ್ಪಳ ನಗರದ ಪ್ರಮುಖ ರಸ್ತೆಗಳಲ್ಲಿ ಭವ್ಯ ಮೆರವಣಿಗೆಯ ಮೂಲಕ ಗವಿಮಠಕ್ಕೆ ಬರಮಾಡಿಕೊಳ್ಳಲಾಗುತ್ತದೆ. ಈ ಮೆರವಣಿಗೆಯು ನಗರದ ಆಧ್ಯಾತ್ಮಿಕ ವಾತಾವರಣವನ್ನು ಇನ್ನಷ್ಟು ಉಜ್ವಲಗೊಳಿಸುವುದರ ಜೊತೆಗೆ ಜನರಲ್ಲಿ ಭಕ್ತಿ ಮತ್ತು ಶ್ರದ್ಧೆಯನ್ನು ಪುನರ್ಜಾಗೃತಗೊಳಿಸುತ್ತದೆ. ಎಲ್ಲ ವರ್ಗಗಳ ಜನರು ಈ ಮೆರವಣಿಗೆಯಲ್ಲಿ ಪಾಲ್ಗೊಂಡು ಶ್ರೀಗಳ ಕೃಪೆಗೆ ಪಾತ್ರರಾಗುತ್ತಾರೆ ಎಂಬ ನಂಬಿಕೆ ಇಂದಿಗೂ ಜೀವಂತವಾಗಿದೆ. ಇದೇ ಸಂದರ್ಭದಲ್ಲಿ ಮಹಾರಥೋತ್ಸವವು ಯಾವುದೇ ವಿಘ್ನವಿಲ್ಲದೆ ನಿರಂತರವಾಗಿ ಹಾಗೂ ಸಾಂಗೋಪಾಂಗವಾಗಿ ನೆರವೇರಲೆಂದು ಮುನ್ನದಿನ ಲಘು ರಥೋತ್ಸವವನ್ನು ಆಚರಿಸುವ ಸಂಪ್ರದಾಯವು ನಡೆದುಕೊಂಡು ಬಂದಿದೆ. ಈ ಲಘು ರಥೋತ್ಸವಕ್ಕೆ ಉಚ್ಛಾಯ ಎಂಬ ವಿಶಿಷ್ಟ ಹೆಸರು ಇದೆ. ಉಚ್ಛಾಯ ರಥೋತ್ಸವವು ಮಹಾರಥೋತ್ಸವಕ್ಕೆ ಮುನ್ನ ನಡೆಯುವ ಶಾಂತಿ, ಶುಭಾಶಯ ಮತ್ತು ಸಿದ್ಧತೆಯ ಸಂಕೇತವಾಗಿದೆ. ಇದು ಮಹಾರಥೋತ್ಸವದ ಪೂರ್ವಭಾವಿಯಾಗಿ ಕಾರ್ಯನಿರ್ವಹಿಸಿ ಉತ್ಸವವು ಸುಗಮವಾಗಿ ಸಮರ್ಪಕವಾಗಿ ನಡೆಯಲು ದೈವಿಕ ಅನುಗ್ರಹವನ್ನು ಕೋರುವ ಒಂದು ಮಹತ್ವದ ಆಚರಣೆಯಾಗಿದೆ. ಶ್ರೀ ಗವಿಸಿದ್ದೇಶ್ವರ ಮಠದ ಈ ಸಂಪ್ರದಾಯಗಳು ಮತ್ತು ಕಥನಗಳು ಭಕ್ತಿ, ತಪಸ್ಸು, ದೈವಾನುಗ್ರಹ ಮತ್ತು ಸಾಮಾಜಿಕ ಬಂಧಗಳ ಮಹತ್ವವನ್ನು ಸಾರುವ ಅಮೂಲ್ಯ ಪರಂಪರೆಯಾಗಿವೆ. ಪೀಳಿಗೆಯಿಂದ ಪೀಳಿಗೆಗೆ ವರ್ಗಾಯಿಸುತ್ತಿರುವ ಈ ಆಚರಣೆಗಳು ಗವಿಮಠವನ್ನು ಕೇವಲ ಧಾರ್ಮಿಕ ಕೇಂದ್ರವಲ್ಲದೆ ಜನಮನದ ಆಳಗಳಲ್ಲಿ ನೆಲೆಸಿರುವ ಆಧ್ಯಾತ್ಮಿಕ ಶಕ್ತಿ ಕೇಂದ್ರವಾಗಿಯೂ ರೂಪಿಸುತ್ತಿವೆ. ಗವಿಮಠವು ಕನಿಷ್ಠ 8 ಶತಮಾನಗಳಿಗಿಂತಲೂ ಹೆಚ್ಚು ಪುರಾತನ ಇತಿಹಾಸವನ್ನು ಹೊಂದಿರುವ ಕರ್ನಾಟಕದ ಪ್ರಸಿದ್ಧ ಲಿಂಗಾಯತ ಮಠಗಳಲ್ಲಿ ಒಂದು ಎಂಬ ಹೆಗ್ಗಳಿಕೆಗೆ ಪಾತ್ರವಾಗಿದೆ. ಕಾಲಘಟ್ಟಗಳು ಬದಲಾಗುತ್ತಿದ್ದರೂ ರಾಜಕೀಯ, ಸಾಮಾಜಿಕ ಮತ್ತು ಸಾಂಸ್ಕೃತಿಕ ಪರಿಸ್ಥಿತಿಗಳು ರೂಪಾಂತರಗೊಂಡರೂ ಗವಿಮಠವು ತನ್ನ ಧಾರ್ಮಿಕ, ಸಾಮಾಜಿಕ ಮತ್ತು ಮಾನವೀಯ ಸೇವೆಗಳ ಪರಂಪರೆಯನ್ನು ಅಚಲವಾಗಿ ಮುಂದುವರೆಸಿಕೊಂಡು ಬಂದಿದೆ. ಈ ಮಠವು ಕೇವಲ ಒಂದು ಧಾರ್ಮಿಕ ಕೇಂದ್ರವಷ್ಟೇ ಅಲ್ಲದೆ ಸಮಾಜವನ್ನು ಉನ್ನತೀಕರಿಸುವ ಬಹುಮುಖ ಚಟುವಟಿಕೆಗಳ ಮೂಲಕ ಜನಜೀವನದ ಅವಿಭಾಜ್ಯ ಅಂಗವಾಗಿ ರೂಪುಗೊಂಡಿದೆ. ಶಿಕ್ಷಣ ಕ್ಷೇತ್ರದಲ್ಲಿ ಗವಿಮಠವು ನೀಡುತ್ತಿರುವ ಸೇವೆ ಅತ್ಯಂತ ಮಹತ್ವದ್ದಾಗಿದೆ. ವಿದ್ಯೆಯೇ ಮಾನವನ ಶ್ರೇಷ್ಠತೆಗೂ ಸಮಾಜದ ಪ್ರಗತಿಗೂ ಮೂಲ ಎಂಬ ದೃಢ ನಂಬಿಕೆಯಿಂದ ಮಠವು ವಿವಿಧ ಶಿಕ್ಷಣ ಸಂಸ್ಥೆಗಳನ್ನು ಸ್ಥಾಪಿಸಿ ನಡೆಸಿಕೊಂಡು ಬಂದಿದೆ. ಗ್ರಾಮೀಣ ಹಾಗೂ ಆರ್ಥಿಕವಾಗಿ ಹಿಂದುಳಿದ ವರ್ಗದ ವಿದ್ಯಾರ್ಥಿಗಳಿಗೆ ವಿದ್ಯಾಭ್ಯಾಸದ ಅವಕಾಶವನ್ನು ಒದಗಿಸುವ ಮೂಲಕ
ಅನೇಕ ಜೀವನಗಳನ್ನು ಬೆಳಗಿಸಿರುವ ಶ್ರೇಯಸ್ಸು ಗವಿಮಠಕ್ಕೆ ಸಲ್ಲುತ್ತದೆ. ಇದಕ್ಕೂ ಜೊತೆಗೆ ಅಗತ್ಯವಿರುವವರಿಗೆ ಅನ್ನದಾಸೋಹದ ಮೂಲಕ ಆಹಾರವನ್ನು ಒದಗಿಸುವುದು ಮತ್ತು ಜ್ಞಾನದಾಸೋಹದ ಮೂಲಕ ಆಧ್ಯಾತ್ಮಿಕ ಹಾಗೂ ನೈತಿಕ ಮೌಲ್ಯಗಳನ್ನು ಬೋಧಿಸುವುದು ಮಠದ ಪ್ರಮುಖ ಸೇವೆಗಳಾಗಿವೆ. ಈ ದಾಸೋಹ ಪರಂಪರೆಯು ಲಿಂಗಾಯತ ಧರ್ಮದ ಮಾನವೀಯ ತತ್ವಗಳನ್ನು ಜೀವಂತವಾಗಿಟ್ಟುಕೊಂಡಿದೆ. ಗವಿಮಠವು ಒಂದು ಬೆಟ್ಟದ ಮೇಲೆ ನೆಲೆಗೊಂಡಿರುವುದು ಅದರ ಭೌಗೋಳಿಕ ಮತ್ತು ಆಧ್ಯಾತ್ಮಿಕ ಮಹತ್ವವನ್ನು ಇನ್ನಷ್ಟು ಹೆಚ್ಚಿಸುತ್ತದೆ. ಈ ಬೆಟ್ಟದ ಶಿಖರದಲ್ಲಿ ಮಠದ ಪೂರ್ವ ಪೀಠಾಧಿಪತಿಗಳಾದ ಸ್ವಾಮಿಗಳ ಸಮಾಧಿಗಳು ಇರುವ ದೇವಾಲಯವಿದ್ದು, ಅದು ಅತ್ಯಂತ ಪವಿತ್ರ ಸ್ಥಳವೆಂದು ಪರಿಗಣಿಸಲಾಗಿದೆ. ಶಿಖರದಿಂದ ನೆಲಮಟ್ಟದ ಗೇಟ್ವೇವರೆಗೆ ಇಳಿಯಲು ಕ್ರಮಬದ್ಧವಾಗಿ ನಿರ್ಮಿಸಲಾದ ಮೆಟ್ಟಿಲುಗಳು ಇವೆ. ಈ ಮೆಟ್ಟಿಲುಗಳನ್ನು ಇಳಿಯುವಾಗ ಎಡಭಾಗದಲ್ಲಿ ಕಾಣುವ ಕಿರಿದಾದ ದ್ವಾರವು ಮತ್ತೊಂದು ಕೆಳ ಹಂತಕ್ಕೆ ಹೋಗುವ ದಾರಿಯನ್ನು ಸೂಚಿಸುತ್ತದೆ. ಈ ರಚನೆಯು ಮಠದ ಪುರಾತನ ವಾಸ್ತುಶಿಲ್ಪದ ವೈಶಿಷ್ಟ್ಯತೆಯನ್ನು ಪ್ರತಿಬಿಂಬಿಸುತ್ತದೆ. ಮಠದ ಬಿಳಿ ಬಣ್ಣದ ಕಟ್ಟಡವು ಸಾಕಷ್ಟು ಪ್ರಾಚೀನವಾಗಿದ್ದು, ಕಾಲದ ಪಾದಚಿಹ್ನೆಗಳನ್ನು ತನ್ನ ಮೇಲೆ ಹೊತ್ತುಕೊಂಡಂತೆ ಕಾಣುತ್ತದೆ. ತೆರೆದ ಸಭಾಂಗಣದಲ್ಲಿ ಕಾಣುವ ಮರದ ಕಂಬಗಳ ವಿನ್ಯಾಸವು ಪೇಶ್ವೆ ಕಾಲದ ವಾಸ್ತುಶಿಲ್ಪವನ್ನು ನೆನಪಿಸುವಂತಿದ್ದು, ಶಿಲ್ಪಕಲೆಯ ನೈಪುಣ್ಯವನ್ನು ಪ್ರತಿಬಿಂಬಿಸುತ್ತದೆ. ಈ ಸಭಾಂಗಣವು ಧಾರ್ಮಿಕ ಉಪನ್ಯಾಸಗಳು, ಚರ್ಚೆಗಳು ಮತ್ತು ಸಾಮಾಜಿಕ ಸಮಾವೇಶಗಳಿಗೆ ಉಪಯೋಗವಾಗುತ್ತಾ ಬಂದಿದೆ. ಮಠದ ಮುಂಭಾಗದ ಅಂಗಳದಲ್ಲಿ ಇರುವ ಬೇವಿನ ಮರ ಮತ್ತು ಅದೇ ಸ್ಥಳದಲ್ಲೇ ಬೆಳೆದಿರುವ ಆಲದ ಮರವು ವಿಶೇಷ ಆಕರ್ಷಣೆಯಾಗಿದೆ. ಸಾಮಾನ್ಯವಾಗಿ ಈ ಎರಡು ಮರಗಳು ಒಂದೇ ಸ್ಥಳದಲ್ಲಿ ಬೆಳೆದು ಬೆಸೆದುಕೊಳ್ಳುವುದು ಅಪರೂಪವಾದ ಘಟನೆ. ಆದ್ದರಿಂದ ಈ ಮರಗಳನ್ನು ಪವಿತ್ರವೆಂದು ಪರಿಗಣಿಸಲಾಗುತ್ತಿದ್ದು, ಸ್ಥಳೀಯ ಜನರು ಅವುಗಳಿಗೆ ಪೂಜೆ ಸಲ್ಲಿಸುತ್ತಾರೆ. ಮರದ ಕಾಂಡಗಳಿಗೆ ಮದುವೆಯ ಸಂಕೇತವಾಗಿ ದಾರಗಳನ್ನು ಕಟ್ಟಿರುವ ದೃಶ್ಯವು ಭಕ್ತಿ, ಸಂಸ್ಕೃತಿ ಮತ್ತು ಜನಪದ ನಂಬಿಕೆಗಳ ಸುಂದರ ಪ್ರತಿರೂಪವಾಗಿದೆ. ಮಠದ ಒಳಭಾಗದಲ್ಲಿರುವ ದೇವಾಲಯವು ಕಲ್ಲನ್ನು ಕತ್ತರಿಸಿ ನಿರ್ಮಿಸಿದ ದೇವಾಲಯದಂತೆ ಕಾಣುತ್ತಿದ್ದು, ಪುರಾತನ ಶಿಲ್ಪಶೈಲಿಯ ಅದ್ಭುತ ಉದಾಹರಣೆಯಾಗಿದೆ. ಈ ದೇವಾಲಯಕ್ಕೆ ಸಾಮಾನ್ಯ ಸಂದರ್ಶಕರಿಗೆ ಪ್ರವೇಶವಿಲ್ಲ ಎಂಬುದು ಅದರ ಪಾವಿತ್ರ್ಯ ಮತ್ತು ಮಹತ್ವವನ್ನು ಸೂಚಿಸುತ್ತದೆ. ದೇವಾಲಯದ ದ್ವಾರವನ್ನು ಸುತ್ತುವರೆದಂತೆ ಎಡ ಮತ್ತು ಬಲಭಾಗಗಳಲ್ಲಿ ಮರದ ಗಾಜಿನ ಕೇಸಿಂಗ್ಗಳಲ್ಲಿ ಪೂಜ್ಯ ಶ್ರೀ ಶಿವಶಾಂತವೀರ ಮಹಾಸ್ವಾಮಿಗಳು ಮತ್ತು ಪೂಜ್ಯ ಶ್ರೀ ಮಾರಿಶಾಂತವೀರ ಮಹಾಸ್ವಾಮಿಗಳ ಪ್ರತಿಮೆಗಳು ಸ್ಥಾಪಿಸಲ್ಪಟ್ಟಿವೆ. ಈ ಪ್ರತಿಮೆಗಳು ಮಠದ ಪೀಠಾಧಿಪತಿಗಳ ತಪಸ್ಸು, ತ್ಯಾಗ ಮತ್ತು ಸೇವೆಯ ಪರಂಪರೆಯನ್ನು ಸ್ಮರಿಸುವ ಸಂಕೇತಗಳಾಗಿವೆ. ಗವಿಮಠಕ್ಕೆ ತಲುಪುವ ಸಾರಿಗೆ ವ್ಯವಸ್ಥೆಯು ಸಮರ್ಪಕವಾಗಿದ್ದು, ಭಕ್ತರು ಮತ್ತು ಪ್ರವಾಸಿಗರಿಗೆ ಅನುಕೂಲಕರವಾಗಿದೆ. ಹೊಸಹಳ್ಳಿಗೆ ಹತ್ತಿರವಿರುವ 9 ವಿಮಾನ ನಿಲ್ದಾಣಗಳ ಬಗ್ಗೆ ಮಾಹಿತಿ ಲಭ್ಯವಿದ್ದು, ಅವುಗಳಲ್ಲಿ 3 ಪ್ರಮುಖ ಅಂತಾರಾಷ್ಟ್ರೀಯ ಮತ್ತು ದೇಶೀಯ ವಿಮಾನ ನಿಲ್ದಾಣಗಳಾಗಿವೆ. ಇವುಗಳಲ್ಲಿ ಹತ್ತಿರದ ವಿಮಾನ ನಿಲ್ದಾಣವೆಂದರೆ ಪೂರ್ವಕ್ಕೆ ಸುಮಾರು 34 ಮೈಲಿ ಅಥವಾ 55 ಕಿಲೋಮೀಟರ್ ದೂರದಲ್ಲಿರುವ ಬೆಂಗಳೂರು ಅಂತಾರಾಷ್ಟ್ರೀಯ ವಿಮಾನ ನಿಲ್ದಾಣ. ವಿಮಾನ ಮಾರ್ಗಗಳ ಹೊರತಾಗಿ ರಸ್ತೆ ಮತ್ತು ರೈಲು ಮಾರ್ಗಗಳ ಮೂಲಕವೂ ಮಠವನ್ನು ಸುಲಭವಾಗಿ ತಲುಪಬಹುದು. ರೈಲು ಪ್ರಯಾಣಿಕರಿಗೆ ಕೋಲಾರ ರೈಲ್ವೆ ನಿಲ್ದಾಣವು ಬೆಟ್ಟ ಹೊಸಹಳ್ಳಿಗೆ ಹತ್ತಿರದ ಪ್ರಮುಖ ನಿಲ್ದಾಣವಾಗಿದೆ. ಇದಲ್ಲದೆ ಶ್ರೀನಿವಾಸಪುರ ಹಾಲ್ಟ್ ರೈಲ್ವೆ ನಿಲ್ದಾಣ ಶ್ರೀನಿವಾಸಪುರದ ಹತ್ತಿರ, ಕೋಲಾರ ರೈಲ್ವೆ ನಿಲ್ದಾಣ ಕೋಲಾರ ನಗರಕ್ಕೆ ಹತ್ತಿರ ಮತ್ತು ಚಿಂತಾಮಣಿ ರೈಲು ಮಾರ್ಗ ನಿಲ್ದಾಣ ಚಿಂತಾಮಣಿಗೆ ಹತ್ತಿರ ಗಳು ಸಹ ಸುತ್ತಮುತ್ತಲಿನ ಪಟ್ಟಣಗಳಿಂದ ಮಠವನ್ನು ತಲುಪಲು ಅನುಕೂಲಕರವಾದ ರೈಲು ಸಂಪರ್ಕವನ್ನು ಒದಗಿಸುತ್ತವೆ. ನೀವಿನ್ನೂ ನಮ್ಮ ಚಾನೆಲ್ ಅನ್ನು ಸಬ್ಸ್ಕ್ರೈಬ್ ಮಾಡಿಲ್ವಾ? ಹಾಗಾದರೆ ಈ ಕೂಡಲೇ ನಮ್ಮ ಇತಿಹಾಸ ದರ್ಶನ ಚಾನೆಲ್ ಅನ್ನು ಸಬ್ಸ್ಕ್ರೈಬ್ ಮಾಡಿ ಮತ್ತು ಪಕ್ಕದಲ್ಲಿರುವ ಬೆಲ್ ಐಕಾನ್ ಅನ್ನು ಪ್ರೆಸ್ ಮಾಡಿದರೆ ನಮ್ಮ ಹೊಸ ವಿಡಿಯೋಗಳನ್ನು ನೋಡಬಹುದು.